ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಚಾರವೆಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ದಿನಗಳಲ್ಲಿ ನಡೀತಿರೋ ರಾಜಕೀಯ ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆ ಪ್ರತಿದಿನ ನೀವೆಲ್ಲರೂ ರಾಜಕೀಯದ ಬಗ್ಗೆ ಮಾತನಾಡ್ತಿರ್ತೀರ, ಹಾಗೆ ಬೇರೊಬ್ಬರು ಮಾತನಾಡೋದನ್ನು ಕೇಳ್ತಿರ್ತೀರ. ಇವತ್ತಿನ ಸಮಯದಲ್ಲಿ ಪ್ರಸ್ತುತ ರಾಜಕೀಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ಇರೋದರಿಂದ ಪ್ರತಿದಿನ ನೀವು ಮಾಧ್ಯಮಗಳಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೇಳ್ತಿರ್ತೀರ ಹಾಗೂ ನೋಡ್ತಿರ್ತೀರ. ವೀಕ್ಷಕರೇ, ಪಾಲಿಟಿಕ್ಸ್ ಅಂದ್ರೇ ಒಂದು ವೈಬ್ರೇಷನ್, ಕುತೂಹಲ. ಈ ರಾಜಕೀಯ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವ ಶಾಸಕರು ಪ್ರತಿಯೊಬ್ಬರಿಗೂ ನಾನು ಮಿನಿಸ್ಟರ್ ಆಗ್ತೀನಿ, ನಾನು ಪ್ರೆಸಿಡೆಂಟ್ ಆಗ್ತೀನಿ, ನಾನು DCM ಆಗ್ತೀನಿ, ನಾನು CM ಆಗ್ತೀನಿ ಅನ್ನೋ ಅಂಥದ್ದನ್ನು ಹೇಳ್ತಾನೇ ಇರ್ತಾರೆ. ಆದರೆ ಪಾಲಿಟಿಕ್ಸ್ ಪದದಲ್ಲಿರೋ ವೈಬ್ರೇಷನ್ ಏನು ಹೇಳುತ್ತೆ ಅಂದರೆ, ಯಾರು ನಾನು ಹೀಗೆ ಆಗ್ತೀನಿ, ನಾನು ಹಾಗೆ ಆಗ್ತೀನಿ ಅನ್ನೋರು, ಅಧಿಕಾರ ಪಡ್ಕೊಳ್ತೀನಿ ಅನ್ನೋರು, ಅವರು ಯಾರಿಗೂ ಅವರು ಏನು ಭಾವನೆ ವ್ಯಕ್ತಪಡಿಸ್ತಾರೆ ಹಾಗೆ ರಾಜಕೀಯದಲ್ಲಿ ಅಧಿಕಾರ ಸಿಗುವುದಿಲ್ಲ. ಕೆಲವೊಂದು ವ್ಯಕ್ತಿಗಳು ನಾವು ಯಾವುದನ್ನೂ ಆಸೆ ಪಡೋದಿಲ್ಲ, ಬಂದಾಗ ಅನುಭವಿಸೋಣ ಅನ್ನೋರು ರಾಜಕೀಯದಲ್ಲಿ ಮಿನಿಸ್ಟರು, ಪ್ರೆಸಿಡೆಂಟು, DCM, CM ಆಗಿ ಅಧಿಕಾರ ನಡೆಸ್ತಿರುವಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಯಾರು ಅಧಿಕಾರ ಬೇಕು ಅಂತ ಹೇಳ್ತಿರ್ತಾರೆ, ಪ್ರತಿಯೊಬ್ಬರಿಗೂ ಒಂದು ಋಣ ಇರಬೇಕು, ಇನ್ನೊಂದು ಅವರ ಹಣೆ ಬರಹದಲ್ಲಿ ಬರೆದಿರಬೇಕು. ಯಾರಿಗೆ ಋಣ ಹಾಗೂ ಹಣೆ ಬರಹ ಚೆನ್ನಾಗಿರುತ್ತೆ ಅವ್ರು ಮಾತ್ರ ಅಧಿಕಾರದಲ್ಲಿ ಇರ್ತಾರೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಉದ್ದೇಶ ರಾಜಕೀಯದಲ್ಲಿ ಮುಂದೆ ಯಾರು ಅಧಿಕಾರ ಪಡೆಯುತ್ತಾರೆ ಅನ್ನೋ ವಿಚಾರ. ಈಗಿನ DCM ಆಗಿರೋ DK ಶಿವಕುಮಾರ್ ಅವರ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತಿನ ಸಮಯದಲ್ಲಿ ಅವರಿಗೆ ಅಧಿಕಾರ ಪಡೆಯೋದಕ್ಕೆ ಅವರ ಜಾತಕದ ಪ್ರಕಾರ ದೈವಬಲ ಕೂಡಿ ಬಂದಿರುವುದಿಲ್ಲ. ಕಾರಣವೆಂದರೆ ಅವರ ಜಾತಕದ ಪ್ರಕಾರ, ದಶಾಫಲದ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಪಾಪಗ್ರಹ ಸಂಯೋಗದಿಂದ ಹಾಗೂ ಪಾಪಗ್ರಹದ ದಶಾಫಲವು ನಡೆಯುತ್ತಿರುವುದರಿಂದ ಅವರನ್ನು CM ಆಗಲಿಕ್ಕೆ ದೈವಬಲದ ಕೊರತೆ ಇರುತ್ತದೆ. ಅವರು ಎಷ್ಟೇ ಪ್ರಯತ್ನಪಟ್ಟರೂ ಸದ್ಯಕ್ಕೆ ಅವರು ಯೋಚಿಸಿದಂತೆ ಅಧಿಕಾರ ಸಿಗುತ್ತಿಲ್ಲ. ಹಾಗಾಗಿ ನಿಮಗೆ ಗೊತ್ತಿರುವಂಥದ್ದೇ 2025ರಲ್ಲಿ ರಾಜಕೀಯದಲ್ಲಿ ತುಂಬ ಹೆಸರು ಮಾಡಿರುವಂಥ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಈ ರಾಶಿ ಲಗ್ನಕ್ಕೆ ಸಂಬಂಧಪಟ್ಟಿರೋರು, ಅಧಿಕಾರದಲ್ಲಿರೋರು ಸೆಪ್ಟೆಂಬರ್ ನಂತರ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವಂಥ ಯೋಗವಿರುತ್ತದೆ. ಹಾಗಾಗಿ DCM ಆಗಿರುವ ಶಿವಕುಮಾರ್ ಅವರು ಯಾಕೆ ಅಧಿಕಾರದಿಂದ ವಂಚಿತರಾಗ್ತಾರೆ ಅಂದರೆ, ಅವರ ಜಾತಕದ ಪ್ರಕಾರ ಅವರಿಗೆ ಹಿತಶತ್ರುಗಳು ಜಾಸ್ತಿ. ಹಾಗಾಗಿ ಸ್ವಲ್ಪ ಅವರು ಇನ್ನೇನು ಹತ್ತಿರದಕ್ಕೆ ತಾವು ಅಂದ್ಕೊಂಡ್ರ ಅಧಿಕಾರ ಪಡ್ಕೊಳ್ತೀವಿ ಅನ್ನೋ ಅಷ್ಟರಲ್ಲಿ ಅವ್ರು ಅಂದ್ಕೊಂಡಂಗೆ ಆಗೋಕ್ಕೆ ಬಿಡೋದಿಲ್ಲ. ಅದೇನೇ ಇರಲಿ, ಬೇರೆ ಅವರು ಯಾರು ಏನೇ ಕೆಟ್ಟದ್ದು ಬಯಸಿದ್ರು, ಯಾರು ಏನೇ ಹಿಂದೆ ಮಾತಾಡಿಕೊಂಡ್ರು, DCM ಆಗಿರೋ DK ಶಿವಕುಮಾರ್ ಅವರಿಗೆ 2025 ದಸರಾ ದೀಪಾವಳಿ ಹಬ್ಬದ ನಂತರ ರಾಜ್ಯದ CM ಆಗುವಂತಹ ದೈವಬಲ ಕೂಡಿ ಬರುತ್ತದೆ. ಹಾಗೂ ಅವರ ಜಾತಕದ ಪ್ರಕಾರ ಅವರು ಈ ಅಧಿಕಾರವನ್ನು ಪಡೆಯುವಂಥ ಯೋಗವೂ ಕೂಡ ಇರುತ್ತದೆ. ಅಷ್ಟೇ ಅಲ್ಲದೆ ಅವರು ಮುಂದಿನ ರಾಜಕೀಯ ಜೀವನದಲ್ಲಿ ಕೇವಲ CM ಹುದ್ದೆ ಅಲ್ಲದೆ ರಾಜ್ಯ ರಾಜಕಾರಣ ಅಲ್ಲದೆ ರಾಷ್ಟ್ರ ರಾಜಕೀಯದಲ್ಲಿ, ದೇಶದ ರಾಜಕೀಯದಲ್ಲಿ SM ಕೃಷ್ಣ ಅವರವರಂಗೆ ಅತ್ಯುನ್ನತ ಸ್ಥಾನವನ್ನು, ಗೌರವವನ್ನು ಪಡೆದುಕೊಳ್ಳುವಂಥ ಯೋಗವಿರುತ್ತದೆ. ಹಾಗೂ ಅವರು ಈ ವರ್ಷದಲ್ಲಿ ಒಬ್ಬರು ಸ್ತ್ರೀ ಮುಖಾಂತರ ತಾವು ಅಂದುಕೊಂಡಂತಹ ಪದವಿಯನ್ನು ರಾಜ್ಯದಲ್ಲಿ ಪಡೆದುಕೊಳ್ಳುತ್ತಾರೆ. 2028 ನಂತರ ಇವರ ರಾಜಕೀಯ ಜೀವನದಲ್ಲಿ ಕಿಂಗ್ ಆಫ್ ಪಾಲಿಟಿಕ್ಸ್ ಆಗುವಂತಹ ಎಲ್ಲ ಯೋಗಗಳಿರ್ತವೆ. ನಮಸ್ಕಾರ.